ಜಿಪಿಆರ್ ಕಣ್ಣಿಗೆ ಬಿದ್ದ ರಾಶಿ ರಾಶಿ ಅಸ್ಥಿ ಪಂಜರ. ಎಸ್ಐಟಿಯಿಂದ ಇದೇ ಮೊದಲ ಬಾರಿಗೆ ಭರ್ಜರಿ ಆಪರೇಷನ್. ಜಿಪಿಆರ್ ಶೋಧದ ಬಳಿಕ ದೊಡ್ಡ ಮಟ್ಟದಲ್ಲಿ ಉತ್ಖನನ ಕಾರ್ಯ. ಎಸ್ಐಟಿಯಿಂದ ಇದೇ ಮೊದಲ ಬಾರಿಗೆ ಭರ್ಜರಿ ಆಪರೇಷನ್ ನಡೀತಾ ಇದೆ. ಜಿಪಿಆರ್ ಶೋಧದ ಬಳಿಕ ದೊಡ್ಡ ಮಟ್ಟದಲ್ಲಿ ಉತ್ಖನನ ಕಾರ್ಯ. 2 ಹಿಟಾಚಿ ಬಳಸಿ ಮಣ್ಣನ್ನ ಬಗೆಯುತ್ತಿರುವಂತಹ ಎಸ್ಐಟಿ ತಂಡ. 10 ಅಡಿ ಆಳದವರೆಗೂ ಭೂಮಿ ಬಗೆಯುತ್ತಿರುವ ಎಸ್ಐಟಿ. ಪಾಯಿಂಟ್ ನಂಬರ್ 13ರಲ್ಲಿ ಈಗ ಮಣ್ಣಿನ ಗುಡ್ಡೆಗಳು ನಿರ್ಮಾಣ. ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸುತ್ತಿದೆ. ಪಾಯಿಂಟ್ ನಂಬರ್ 13 ಮಳೆ ನಡುವೆ ಎಸ್ಐಟಿ ನಡೆಸಿದ ಕಾರ್ಯಾಚರಣೆ. ಬುರುಡೆಗಳನ್ನ ಪತ್ತೆ ಹಚ್ಚಿಯೇ ಬಿಡುತ್ತಾ ಎಸ್ಐಟಿ. 2 ಜೆಸಿಬಿಗಳು ಘರ್ಜಿಸ್ತಾ ಇದೆ. 29 ಎಸ್ಐಟಿ ಅಧಿಕಾರಿಗಳು, ಎಸ್ಐಟಿಯ ಮುಖ್ಯಸ್ಥ ಮೊಹಾಂತಿ ಸಾಹೇಬ್ರು, ಹೀಗೆ ಬೇರೆ ಬೇರೆ ವಿಭಾಗದ ಎಕ್ಸ್ಪರ್ಟ್ಗಳು, ಸಾಕ್ಷಿದಾರ, ಸಾರ್ವಜನಿಕರು, ಮಾಧ್ಯಮದವರು ಈಗಾಗಲೇ ಅಖಾಡದಲ್ಲಿದ್ದಾರೆ. ಜಿಪಿಆರ್ ಅನ್ನ ಪ್ರಥಮ ಪ್ರಯೋಗ ಇಂದಿನಿಂದಲೇ ಪ್ರಾರಂಭಗೊಂಡಿದೆ. ಜಿಪಿಆರ್ ಬಳಸಿದ್ರೆ ಭೂಗರ್ಭದಲ್ಲಿರುವ ಅಸ್ಥಿ ಪಂಜರದ ಬಗ್ಗೆ ಸುಳಿವು ಕೊಡುತ್ತೆ ಅನ್ನೋದು ವೈಜ್ಞಾನಿಕ ಭಾಷೆಯ ಮಾತು. ಆದ್ರೆ ಇವತ್ತು ಆ ಜಿಪಿಆರ್ ಬಳಕೆಯ ಪರಿಣಾಮ ಅಥವಾ ಅದರ ಫಲಿತಾಂಶ ಏನು ಅಂತ ಕೇಳಿದ್ರೆ ಲೋಡ್ಗಟ್ಲೆ ಮಣ್ಣು. ನೀವು ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ ಅನ್ನ, ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಇದು. ಲೋಡುಗಟ್ಟಲೆ ಮಣ್ಣನ್ನ ಬಗೀತಾ ಇದೆ ಜೆಸಿಬಿ. ಭೂಮಿಯನ್ನ ಬಗೆದು ಒಳ ಮಣ್ಣನ್ನ ಮೇಲಕ್ಕೆತ್ತುವಂತಹ ಪ್ರಯತ್ನಗಳು. ಹಾಗಾದ್ರೆ 2 ಜೆಸಿಬಿಗಳಿಂದ ಇಷ್ಟು ಪ್ರಮಾಣದ ಮಣ್ಣನ್ನ ಬಗೆದು ತೆಗೆಯಲಾಗ್ತಾ ಇದೆ. ಅಸ್ಥಿ ಪಂಜರ ಇರುವುದರ ಬಗ್ಗೆ ಎಸ್ಐಟಿಗೆ ಏನಾದ್ರೂ ಮಾಹಿತಿ ಇದೆಯಾ ಅಂತ ಕೇಳಿದ್ರೆ ಅದು ಇನ್ನೂ ರಿವೀಲ್ ಅಲ್ಲ. ಎಸ್ಐಟಿ ಅದನ್ನ ರಹಸ್ಯವಾಗಿಯೇ ಇಟ್ಟಿದೆ. ನಾವು ಪ್ರಶ್ನಾರ್ಥಕ ಚಿಹ್ನೆಯ ಮುಖಾಂತರ ಪ್ರಶ್ನೆ ಮಾಡ್ತಾ ಇದ್ದೀವಿ. ಏನು ಪ್ರಮುಖವಾದ ಸಾಕ್ಷ್ಯಗಳು ಸಿಕ್ಕಿರಬಹುದಾ? ಸಿಕ್ಕಿರುವ ಗುಮಾನಿಗಳು ಹರಿದಾಡ್ತಾ ಇದೆ. ಮಾತುಗಳು ಚರ್ಚೆಯ ಮುಖಾಂತರವಾಗಿ ಹೊರಗೆ ಬರ್ತಾ ಇದೆ. ಒಂದು ಕಡೆ ಎಸ್ಐಟಿ ಮುಖ್ಯಸ್ಥರು ವಿಧಾನಸೌಧಕ್ಕೆ ಹೋಗ್ತಾರೆ, ಮತ್ತೊಂದು ಕಡೆ ಜಿಪಿಆರ್ ಪ್ರಯೋಗ ಇವತ್ತೇ ನಡೆದಿದೆ. ಇನ್ನೊಂದು ಕಡೆ 1 ಜೆಸಿಬಿ ಸಾಲದು ಅಂತ 2 ಹಿಟಾಚಿಗಳನ್ನು ಕೂಡ ಕರೆಸಿ ಅಗೇಲಾಗ್ತಾ ಇದೆ. ಮತ್ತೊಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಬೇರೆಯೇ ಚರ್ಚೆಗಳಾಗ್ತಾ ಇದೆ. ಇನ್ನೊಂದು ಕಡೆ 14, 15, 16 ಮುಕ್ತಾಯಗೊಂಡ ನಂತರವ 13ಕ್ಕೆ ಕೈ ಹಾಕಿದ್ಯಾಕೆ? ಇದೊಂದು ಕೌತುಕ. ಒಟ್ಟಾರೆ ಹೆಣಹುತ ಪ್ರಕರಣ, ಧರ್ಮಸ್ಥಳದ ಈ ಒಂದು ಎಸ್ಐಟಿಯ ತನಿಖೆ ನಿಜಕ್ಕೂ ಕೂಡ ಬೇರೆ ಆಯಾಮಗಳಲ್ಲಿ ಚರ್ಚೆಯಾಗ್ತಾ ಇದೆ. ಹಾಗಾದ್ರೆ ಜಿಪಿಆರ್ ಶೋಧದ ಬಳಿಕ ದೊಡ್ಡ ಮಟ್ಟದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭಗೊಂಡಿದೆ. 2 ಹಿಟಾಚಿ ಬಳಸಿ ಮಣ್ಣನ್ನು ಬಗೆಯುತ್ತಿರುವಂತಹ ಎಸ್ಐಟಿ. 10 ಅಡಿ ಆಳದವರೆಗೂ ಕೂಡ ಭೂಮಿಯನ್ನು ಬಗೆಯುತ್ತಿರುವಂತಹ ಎಸ್ಐಟಿ. ಪಾಯಿಂಟ್ ನಂಬರ್ 13ರಲ್ಲಿ ಈಗ ಮಣ್ಣಿನ ಗುಡ್ಡೆಗಳು ನಿರ್ಮಾಣ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಕೆರಳಿಸುತ್ತಿದೆ. ಪಾಯಿಂಟ್ ನಂಬರ್ 13 ಮಳೆ ನಡುವೆಯೇ ಎಸ್ಐಟಿ ನಡೆಸಿದೆ ಕಾರ್ಯಾಚರಣೆ. ಬುರುಡೆಗಳನ್ನು ಪತ್ತೆ ಹಚ್ಚಿಯೇ ಬಿಡುತ್ತಾ ಎಸ್ಐಟಿ. ಅನಾಮಿಕಾ ದೂರುದಾರನ ಮಾತು ಸತ್ಯವಾಗಿ ಬಿಡುತ್ತಾ ಎನ್ನುವಂತಹ ರೀತಿಯಲ್ಲಿ ಈಗಾಗಲೇ ಹೆಣಹುತ ಪ್ರಕರಣ, ಅದರಲ್ಲೂ ಧರ್ಮಸ್ಥಳದ ಎಸ್ಐಟಿ ತನಿಖೆ ನಿಜಕ್ಕೂ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.